ನಟಿ ರಮ್ಯಾ ಮಾತ್ರ ದರ್ಶನ್ ಮಾಡಿದ್ದು ತಪ್ಪು ಅಂತ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ್ ಸೇರಿ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ದರ್ಶನ್ ಬಗ್ಗೆ ವಿರೋಧವಾಗಿ ಮಾತನಾಡಿದ್ದಕ್ಕೆ ನಟಿ ರಮ್ಯಾ ಒಬ್ಬ ನಟಿ ಮಾಜಿ ಸಂಸದೆ ಅನ್ನೋದನ್ನು ಸಹ ಮರೆತು ಡಿ ಬಾಸ್ ಫ್ಯಾನ್ಸ್ ಅಶ್ಲೀಲ ಪದ ಬಳಕೆ ಮಾಡಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದ ಮೆಸೇಜ್ ಮತ್ತು ಡಿ ಬಾಸ್ ಅಭಿಮಾನಿಗಳು ಕಳಿಸಿರುವಂತಹ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಿ ಬಡವರು ಅಂತೀರಾ, ಆದ್ರೆ ಫೋನ್ ಇದೆ, ಡೇಟಾ ಇದೆ ಅಂತ ಹೀಗೆ ಮಾಡಬಾರ್ದು, ಅದನ್ನ ಒಳ್ಳೆ ಕೆಲಸಕ್ಕೆ ಬಳಸಿ ಅಂತ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ಗೆ ಕಿವಿ ಮಾತು ಹೇಳಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಸ್ಯಾಂಡಲ್ವುಡ್ ನಲ್ಲಿ ನಟ ದರ್ಶನ್ ದೇ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಳಿಕ ದರ್ಶನ್ ಜೈಲು ಸೇರಿದ್ರು. ದರ್ಶನ್ ಈ ಕೊಲೆ ಮಾಡಿಲ್ಲ, ಮಾಡಿಸಿದ್ದು ಅಂತ ಕೆಲವರು ಕೇಳಿದ್ರು. ಇನ್ನೂ ಕೆಲವರು ದರ್ಶನ್ ತಪ್ಪೇ ಮಾಡಿಲ್ಲ ಅಂತಾನೂ ಸಹ ಅಂದಿದ್ರು. ಈಗಲೂ ಸಹ ಈ ವಿಚಾರಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾನೆ ಇವೆ. ಇನ್ನು ಈ ವಿಚಾರಕ್ಕೆ ಸ್ಯಾಂಡಲ್ವುಡ್ನ ನಟ ನಟಿಯರು ಯಾವುದೇ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿಲ್ಲ. ದರ್ಶನ್ ಬಗ್ಗೆ ಹೆಚ್ಚಾಗಿ ಯಾರು ಸಹ ಮಾತನಾಡಲಿಲ್ಲ. ಕೆಲವರು ಮಾತನಾಡಿದ್ರು ಸಹ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ರು. ಆದ್ರೆ ನಟಿ ರಮ್ಯಾ ಮಾತ್ರ ದರ್ಶನ್ ಮಾಡಿದ್ದು ತಪ್ಪು ಅಂತ ಹೇಳಿದ್ರು. ಇದರಿಂದ ವಿವಾದಗಳಿಗೂ ಕೂಡ ಸಿಲುಕಿದ್ರು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ್ ಸೇರಿ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಹೈಕೋರ್ಟ್ ಮಧ್ಯಂತರ ಬೇಲು ಕೊಟ್ಟಿತ್ತು. ಆದ್ರೆ ಅದನ್ನು ಸಹ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. ಇನ್ನು ದರ್ಶನ್ ಜೊತೆ ನಟಿಸಿದ್ದ ಹಾಗೂ ದಾಸನಿಗೆ ಆತ್ಮೀಯವಾದ ಸ್ಯಾಂಡಲ್ವುಡ್ ಕ್ವೀನ್ ಮಾಜಿ ಸಂಸದೆ ನಟಿ ರಮ್ಯಾ ಈ ಕೇಸ್ ವಿಚಾರವಾಗಿ ದರ್ಶನ್ ನನ್ನ ವಿರೋಧಿಸುತ್ತಲೇ ಬಂದಿದ್ರು. ಇನ್ನು ಸುಪ್ರೀಂ ಬೇಲ್ ಕ್ಯಾನ್ಸಲ್ ಮಾಡಿದ್ದ ಆದೇಶವನ್ನ ಸರಿ ಎಂದು ಪೋಸ್ಟ್ ಸಹ ಹಂಚಿಕೊಂಡಿದ್ರು. ಈ ಪೋಸ್ಟ್ ದರ್ಶನ್ ಫ್ಯಾನ್ಸ್ ನನ್ನ ಕೆರಳಿಸಿ ಕೆಂಡವಾಗಿಸಿತ್ತು. ದರ್ಶನ್ ಬಗ್ಗೆ ವಿರೋಧವಾಗಿ ಮಾತನಾಡಿದ್ದಕ್ಕೆ ನಟಿ ರಮ್ಯಾ ಒಬ್ಬ ನಟಿ ಮಾಜಿ ಸಂಸದೆ ಅನ್ನೋದನ್ನು ಸಹ ಮರೆತು ಡಿ ಬಾಸ್ ಫ್ಯಾನ್ಸ್ ಅಶ್ಲೀಲ ಪದ ಬಳಕೆ ಮಾಡಿದ್ರು. ಇನ್ನು ನಟಿ ರಮ್ಯಾ ಇಷ್ಟಕ್ಕೆ ಸುಮ್ಮನೆ ಅಂತೂ ಕೂರ್ಲಿಲ್ಲ. ದರ್ಶನ್ ಪಾಲಿಗೆ ನಟಿ ರಮ್ಯಾ ನಿಜಕ್ಕೂ ರಣಚಂಡಿಯೇ ಆಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರಿಗೆ ಜಾಮೀನು ರದ್ದುಗೊಳಿಸಿದ ಬಳಿಕ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದು ಇಷ್ಟೇ. ಸುಪ್ರೀಂ ಕೋರ್ಟ್ ತೀರ್ಪು ಬಲವಾದ ಸಂದೇಶವನ್ನ ರವಾನಿಸಿದೆ. ಕಾನೂನಿನ ಮುಂದೆ ಎಲ್ಲರೂ ಸಹ ಸಮಾನರು. ಉಳಿದವರಿಗೆ ನಾನು ಹೇಳೋದೇನೆಂದ್ರೆ, ನ್ಯಾಯಯುತ ಪ್ರಕ್ರಿಯೆಯನ್ನ ಅನುಸರಿಸಿ, ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ, ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೊಳ್ಬೇಡಿ, ನ್ಯಾಯವು ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಇರಿ. ನ್ಯಾಯ ಸಿಗಲು ದೀರ್ಘಕಾಲ ತೆಗೆದುಕೊಳ್ಬಹುದು, ಜೊತೆಗೆ ಆ ಪ್ರಕ್ರಿಯೆ ಕಠಿಣವಾಗೂ ಸಹ ಇರಬಹುದು. ಆದ್ರೆ ನೆನಪಿಡಿ, ಸುರಂಗದ ಕೊನೆಯಲ್ಲಿ ಬೆಳಕು ಇದ್ದೇ ಇರುತ್ತೆ ಎಂದು ರಮ್ಯಾ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ಇನ್ನು ನಟಿ ರಮ್ಯಾ ಪೋಸ್ಟ್ಗೆ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಸಂದೇಶ ಕಳಿಸಿದ್ದು, ನಟಿ ರಮ್ಯಾ ಅಶ್ಲೀಲ ಮೆಸೇಜ್ಗಳ ವಿರುದ್ಧ ಸಿಡಿದೆದ್ದು ದರ್ಶನ್ ಫ್ಯಾನ್ಸ್ ವಿರುದ್ಧ ಕಾನೂನಿನ ಸಮರವನ್ನ ಸಾರಿದ್ರು. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ಸಹ ನೀಡಿದ್ರು. ಕೂಡಲೇ ಕ್ರಮ ಕೈಗೊಂಡಂತಹ ಪೊಲೀಸರು ಡಿ ಬಾಸ್ ಫ್ಯಾನ್ಸ್ ನನ್ನ ಬಂಧಿಸಿ ಕಾನೂನಿನ ಬಿಸಿಯನ್ನು ಸಹ ಆಗ ಮುಟ್ಟಿಸಿದ್ರು. ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ತಿರುಗಿ ಬಿದ್ದಂತಹ ನಟಿ ರಮ್ಯಾ ಖಡಕ್ ಆಗಿಯೇ ವಾರ್ನಿಂಗ್ ಕೊಟ್ಟಿದ್ರು ಅಂದ್ರೂ ಸುಳ್ಳಿಲ್ಲ. ಇನ್ನು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದ ಮೆಸೇಜ್ ಮತ್ತು ಡಿ ಬಾಸ್ ಅಭಿಮಾನಿಗಳು ಕಳಿಸಿರುವಂತಹ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಿದ್ರು. ಈ ಬಗ್ಗೆ ಕಮಿಷನರ್ಗೂ ಸಹ ದೂರನ್ನು ಸಹ ನೀಡಿ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಈ ರೀತಿ ಮಾಡದಂತೆ ವಿಡಿಯೋ ಸಂದೇಶ ನೀಡಬಹುದಿತ್ತು. ಈ ವಿಚಾರದಲ್ಲಿ ದರ್ಶನ್ಗೆ 100ಕ್ಕೆ 100 ಜವಾಬ್ದಾರಿ ಇದೆ. ಈ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು ಎಂದು ಸಹ ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಇನ್ನು ಇಷ್ಟೆಲ್ಲ ಆದ ಬಳಿಕ ನಟಿ ರಮ್ಯಾ ಮೊನ್ನೆ ಮಾತನಾಡುವಾಗ ದಾಸನ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗ್ಲಿ ಅಂತ ಶುಭ ಕೋರಿದ್ದಾರೆ. ಜೊತೆಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಆರೋಪಿಗಳ ಬಗ್ಗೆಯೂ ಸಹ ಮಾತನಾಡಿದ್ದಾರೆ. ಆರೋಪಿಗಳನ್ನ ನಾನು ಯಾವಾಗ್ಲೂ ಕ್ಷಮಿಸಿದ್ದೇನೆ, ಆದ್ರೆ ಈ ರೀತಿ ಯಾರಿಗೂ ಸಹ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇದು ಮತ್ತೆ ರಿಪೀಟ್ ಆಗಲ್ಲ ಅಂತ ಭಾವಿಸ್ತೇನೆ. ಇನ್ನು ಶಿಕ್ಷೆ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ಬೇಕಿತ್ತು. ಸದ್ಯ ನ್ಯಾಯಾಲಯದ ಮೂಲಕ ಬುದ್ಧಿ ಹೇಳ್ಬೇಕಿತ್ತು. ಈಗ ಎಲ್ಲರೂ ಸಹ ಬೇಲ್ ಮೇಲೆ ಆಸೆ ಇದ್ದಾರೆ. ತಪ್ಪು ಮಾಡಿದ್ದು ಯಾರೋ, ಆದ್ರೆ ಅವರ ಕುಟುಂಬ ನನ್ನ ಬಳಿ ಕ್ಷಮೆ ಕೇಳೋದು ಬೇಡ. ನನಗೆ ಕ್ಷಮೆ ಕೇಳುವ ಬದಲು ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ. ಬಡವರು ಅಂತೀರಾ, ಆದ್ರೆ ಫೋನ್ ಇದೆ, ಡೇಟಾ ಇದೆ ಅಂತ ಹೀಗೆ ಮಾಡಬಾರ್ದು, ಅದನ್ನ ಒಳ್ಳೆ ಕೆಲಸಕ್ಕೆ ಬಳಸಿ ಅಂತ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ಗೆ ಕಿವಿ ಮಾತು ಹೇಳಿದ್ದಾರೆ. ಜೊತೆಗೆ ಇನ್ನೊಮ್ಮೆ ಇದು ರಿಪೀಟ್ ಆಗಬಾರ್ದು ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.